ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಅಭ್ಯರ್ಥಿಗಳಿಗೆ 2 ವರ್ಷದ BEdನ ಸರ್ಕಾರಿ ಕೋಟಾ ಸೀಟಿಗೆ ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳ ಪೈಕಿ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಬಿಡುಗಡೆ ಮಾಡ್ತಾರೆ, ಸೀಟ್ ಮೆಟ್ರಿಕ್ಸ್ ಅಂದ್ರೆ 2 ರೌಂಡ್ 3ನೇ ರೌಂಡ್ ಎಲ್ಲ ಆಗಿತ್ತಲ್ಲ, ಇದರ ಬಳಿಕ ಉಳಿಕೆ ಆಗಿರುವಂತಹ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಪ್ರಶ್ನೆ ಎಲ್ಲ ಇತ್ತು. ಸೊ ಯಾಕಂದ್ರೆ ಥರ್ಡ್ ರೌಂಡ್ನ ಬಳಿಕ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದವರಾಗಿರ್ಬೋದು, ಸಿಕ್ಕಂತ ಕಾಲೇಜು ಬೇಡ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಇತರ ಅಭ್ಯರ್ಥಿಗಳು ಕೂಡ ಇದ್ರಿ. ಇದೀಗ ಎಲ್ಲ ಅಭ್ಯರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಒಂದು 4ನೇ ಸುತ್ತಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗಳನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿನ ವಿಡಿಯೋ ಮಾಡಿ ಕೊಟ್ಟಿದ್ವಿ. ಸೊ ನೆನ್ನೆ ಕೂಡ ಅಭ್ಯರ್ಥಿಗಳಿಗೆ ಅಂದರೆ ಸಾಕಷ್ಟು ಅಭ್ಯರ್ಥಿಗಳ ವಿಡಿಯೋ ಕೂಡ ತಲುಪಿಲ್ಲ ಅಂತ ಅನ್ಕೊಂತೀನಿ. ನಂತರ ಅಭ್ಯರ್ಥಿಗಳಿಗೆ ಇನ್ನ ಕೆಲವೊಂದು ಪ್ರಶ್ನೆಗಳಿದಾವೆ. ಈ ಒಂದು ಫೋರ್ತ್ ರೌಂಡ್ ಅಲ್ಲಿ ಯಾರನ್ನ ಪರಿಗಣಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ಲಾರಿಟಿನ ಕೊಟ್ಟಿದ್ರು ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಗೊಂದಲ ಇರೋದಾಗಿರುತ್ತೆ ಅಥವಾ ಹೊಸ ಅಭ್ಯರ್ಥಿಗಳು ಕೂಡ ವಿಡಿಯೋ ನೋಡ್ತಿರ್ಬೋದಾಗಿರುತ್ತೆ. ಯಾವೆಲ್ಲ ಅಭ್ಯರ್ಥಿಗಳನ್ನ ಆಪ್ಷನ್ ಎಂಟ್ರಿ ಮಾಡಿದ್ರೆ ಪರಿಗಣಿಸ್ತಾರೆ ಮತ್ತು ಯಾವೆಲ್ಲ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಅವ್ರನ್ನ ಪರಿಗಣಿಸೋದಿಲ್ಲ. ಸೊ ಯಾರಿಗೆ ಆಪ್ಷನ್ ಎಂಟ್ರಿ ಫೋರ್ತ್ ರೌಂಡ್ ಅಲ್ಲಿ ಸೊ ಕಡ್ಡಾಯ ಇರುತ್ತೆ ಅಭ್ಯರ್ಥಿಗಳಿಗೆ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಒಂದು PDF ಅನ್ನ ಒಂದು ಆರ್ಟ್ಸ್ ಅಭ್ಯರ್ಥಿಗಳಿಗೆ, ಸೈನ್ಸ್ ಅಭ್ಯರ್ಥಿಗಳ ಒಂದು ಸೀಟ್ ಮೆಟ್ರಿಕ್ಸ್ ಎರಡೂ ಕೂಡ ಪ್ರಕಟ ಆಗಿರುವಂಥದ್ದನ್ನು ಅಪ್ಲೋಡ್ ಕೂಡ ಮಾಡಿದ್ದೀವಿ. ಯಾವುದೇ ರೀತಿ ಸರ್ವರ್ ಸಮಸ್ಯೆ ಅನ್ನೋದು ಮತ್ತೊಂದು ಇಲ್ದೇನೆ ಒಂದು PDF ಅನ್ನು ಅಭ್ಯರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಅಪ್ಲೋಡ್ ಆಗಿದೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ. ಮತ್ತೆ ಅಭ್ಯರ್ಥಿಗಳಿಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಹೆಚ್ಚಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೋದಿರುತ್ತೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗೋಂಥದ್ದು ಉಚಿತ ಇರುತ್ತೆ ಅಭ್ಯರ್ಥಿಗಳಿಗೆ. ಇನ್ನು ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಯಾರನ್ನ ಕೇಳಬೇಕು, ಏನು ಎತ್ತ ಗೊತ್ತಾಗ್ತಿಲ್ಲ, ಕಾಲೇಜಿನ ಯಾವ ಥರ ಆಯ್ಕೆ ಮಾಡ್ಕೋಬೇಕು, ಸರಿಯಾದ ರೀತಿಯಲ್ಲಿ ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ ನಮಗೆ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸರಿಯಾದ ರೀತಿ ಕಾಲೇಜುಗಳನ್ನು ಆಯ್ಕೆ ಮಾಡೋದು ಪ್ರಮುಖ ಆಗಿರುತ್ತೆ. ಯಾಕಂದರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಮಾಡಿ ಕಾಲೇಜ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ತೀನಿ ಅಥವಾ ಆ ಕಾಲೇಜಿಗೆ ತುಂಬ ಕಾಲೇಜುಗಳನ್ನ ಕೊಟ್ಬಿಟ್ರೆ ಅಭ್ಯರ್ಥಿಗಳಿಗೆ ಯಾವುದೋ ಒಂದು ಕಾಲೇಜ್ಗಳು ಅಲರ್ಟ್ ಆಗಿಬಿಟ್ಟು ನಂತರ ಅಡ್ಮಿಷನ್ ಸ್ಲಿಪ್ ಎಲ್ಲ ತೊಗೊಳಕ್ಕೆ ಹೋದಾಗ ನಿಮಗೆ ಸಮಸ್ಯೆಗಳಾಗುತ್ತೆ. ಯಾಕಂದರೆ ಆ ಸ್ಲಿಪ್ ಎಲ್ಲ ತಗೊಂಡು ನಂತರ ಕಾಲೇಜಿಗೆ ಅಡ್ಮಿಷನ್ ಆದರೂ 2 ವರ್ಷದ BEd ಮಾಡಬೇಕಾದ್ರೆ ಕಾಲೇಜಲ್ಲಿ ಅಧಿಕ ಫೀಸು ಬೇರೆ ಬೇರೆ ರೀಸನ್ಸ್ಗಳಿಗೆ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಉತ್ತಮ ಕಾಲೇಜುಗಳನ್ನ ಯಾವ ಥರ ಆಯ್ಕೆ ಮಾಡ್ಕೊಳ್ಳೋದು, ಏನೆತ್ತ ಸೂಕ್ತ ಸಲಹೆ ಮಾರ್ಗದರ್ಶನ, ಸರ್ಕಾರಿ ಕೂಡ ಸೀಟು ಫೋರ್ತ್ ರೌಂಡ್ನಲ್ಲಿ ಸಿಗಬೇಕು ಅಂದರೆ ಯಾವ ಥರ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೋಬೇಕಿರುತ್ತೆ, ಏನೇನು ಮಾಡಬೇಕಿರುತ್ತೆ, ನಿಮ್ಮೊಂದು ಪರ್ಸೆಂಟೇಜು ಈ ಥರ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೋಬೇಕು ಅಂತಿದ್ರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ, ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಅಲ್ಲಿ ಅಭ್ಯರ್ಥಿಗಳು ಪೇ ಮಾಡುವಂಥದ್ದು ಇರುತ್ತೆ ಅಭ್ಯರ್ಥಿಗಳಿಗೆ. ಯಾಕಂದರೆ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರುವಂಥದ್ದು ಇರುತ್ತೆ ಅಭ್ಯರ್ಥಿಗಳಿಗೆ. ಆ ಒಂದು ಕಿರೀಟ ಸಿಂಬಲ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೆಸೇಜ್ಗಳು ನಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನೂರಾರು ಐಡಿಗಳ ಕಡೆಯಿಂದ ಮೆಸೇಜ್ಗಳು ಬರ್ತಿರುತ್ತೆ ಸಾಮಾನ್ಯವಾಗಿ. ಸೊ ಅಭ್ಯರ್ಥಿಗಳ ಪೈಕಿ ನಿಮ್ಮ ಮೆಸೇಜ್ ನಮಗೆ ತಲುಪ್ತೇನೆ ಹೋಗ್ಬೋದಾಗಿರುತ್ತೆ. ನಿಮ್ಮ ಅಗತ್ಯ ಇರತಕ್ಕಂಥ ಮೆಸೇಜ್ಗಳು ಹೆಚ್ಚುವರಿ ಮಾಹಿತಿ ಅಗತ್ಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳೋದ್ರ ಮುಖಾಂತರ ಫೋರ್ತ್ ರೌಂಡ್ನಲ್ಲಿ ನೀವು ಕೂಡ ಸರ್ಕಾರಿ ಕೋಟಾ ಸೀಟಿನ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರು ಮತ್ತು ಕಾಲೇಜಿನ ಕೂಡ ಉತ್ತಮ ಕಾಲೇಜಿನ ಕೂಡ ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ಅದು ನೆರವು ಕೂಡ ಆಗುತ್ತೆ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ ಆ ಒಂದು ರೀಸನಿಂದ ಹೆಚ್ಚುವರಿ ಸಲಹೆ ಮಾರ್ಗದರ್ಶನ ಸೀಟೇ ಸಿಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಉತ್ತಮ ಕಾಲೇಜನ್ನು ಪಡ್ಕೊಳ್ಳೋದಕ್ಕೆ ಸೊ ಆ ಒಂದು ಸಬ್ಸ್ಕ್ರಿಪ್ಷನ್ ನಿಮಗೆ ನೆರವಾಗುತ್ತೆ ಅಂತ ಕೂಡ ತಿಳಿಸ್ತಾ ಹೆಚ್ಚುವರಿ ಅಗತ್ಯ ಇರತಕ್ಕಂಥ ಅಭ್ಯರ್ಥಿಗಳು ಅದನ್ನು ಕೂಡ ಪರಿಗಣಿಸಬಹುದು. ಸೊ ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಸಾಧ್ಯ ಆಗ್ತಿಲ್ಲ ಅನ್ನೋರು ಯೂಟ್ಯೂಬಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನು ನಾವು ಕೊಟ್ಟಿದ್ದೀವಿ, ಅದರ ಮುಖಾಂತರ ಕೂಡ ಮಾಹಿತಿನ ಪಡ್ಕೋಬೋದಿರುತ್ತೆ. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಇದೊಂದು ತಿಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇವಾಗ ಯಾರನ್ನ ಪರಿಗಣಿಸ್ತಾರೆ ಯಾರನ್ನ ಪರಿಗಣಿಸಲ್ಲ ಅಂತ ಒಂದು ಪ್ರಶ್ನೆ ಇದೆಯಲ್ಲ, ಸೊ ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಿದ್ದಾರೆ. ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಸೊ ಅದರಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ ಏನಂದ್ರೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಿದಂಥ ಅಭ್ಯರ್ಥಿಗಳನ್ನ ಮಾತ್ರ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಂಗಂದ್ಬಿಟ್ಟು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಎಲ್ಲರಿಗೂ ಕೂಡ ಓಪನ್ ಆಗುತ್ತೆ. ಈಗಾಗಲೇ ಕಾಲೇಜ್ಗೆ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ವರ್ಷ ಅಪ್ಲಿಕೇಶನ್ ಹಾಕಿ ಒಂದು ಲಾಗಿನ್ ಎಲ್ಲ ಆಗಿದ್ದರೆ ಆ ಅಭ್ಯರ್ಥಿಗಳಿಗೆ ಓಪನ್ ಆಗುವಂಥದ್ದು ಇರುತ್ತೆ ಆಪ್ಷನ್ ಎಂಟ್ರಿ, ಹಾಗಂತ ಎಲ್ಲರೂ ಕೂಡ ಪರಿಗಣಿಸೋದಿಲ್ಲ. ಸೊ ಇಲಾಖೆ ಕಡೆಯಿಂದ ಮಾಹಿತಿನ ಅದ್ರಲ್ಲಿ ಕೊಟ್ಟಿದ್ದಾರೆ. ದಾಖಲಾದ ಅಭ್ಯರ್ಥಿಗಳು ಅಂತಲ್ಲ, ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು, ಅಡ್ಮಿಷನ್ ಆಗಿರುವಂಥವ್ರು ಅಂದರೆ ಗೌರ್ಮೆಂಟ್ ಸೀಟ್ನ ಪ್ರಕಾರದಲ್ಲಿ ಸೀಟ್ ಸಿಕ್ಕಿ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು, ನಂತರದಲ್ಲಿ 2 ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರು ಬಂದು ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಇವರನ್ನ ಪರಿಗಣಿಸುವುದಿಲ್ಲ ಅಂತಕ್ಕಂಥ ಮಾಹಿತಿನ ಇಲಾಖೆ ಕಡೆಯಿಂದ ಕೊಟ್ಟಿರುವಂಥದ್ದಾಗಿರುತ್ತೆ. ಅರ್ಥಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದುವರೆಗೂ ಕಾಲೇಜ್ ಸೀಟ್ ಸಿಕ್ಕಿ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತು ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು 2 ಬಾರಿ ಕಾಲೇಜ್ ಅಲರ್ಟ್ ಆಗಿರುವಂಥವ್ರು ಮತ್ತು ಇವಾಗ ಸ್ಲಿಪ್ ತೊಗೊಂಡಿರ್ತಾರೆ ಥರ್ಡ್ ರೌಂಡಲ್ಲಿ ಅನ್ಕೊಳ್ಳಿ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕೇ ಇರೋದಿಲ್ಲ. ಸೊ ಇಲಾಖೆಯವರು ಅದನ್ನು ಮೆನ್ಷನ್ ಮಾಡಿಲ್ಲ, ಬಟ್ ಅದು ಕೂಡ ಪ್ರಮುಖ ಪಾತ್ರನ ವಹಿಸುತ್ತೆ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿರೋದಿಲ್ಲ, ಥರ್ಡ್ ರೌಂಡಲ್ಲಿ ಅವರು ಸೀಟ್ ಸಿಕ್ಕಿರುತ್ತೆ, ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ. ಅಂಥ ಅಭ್ಯರ್ಥಿಗಳನ್ನ ಫೋರ್ತ್ ರೌಂಡ್ಗೆ ಪರಿಗಣನೆ ಮಾಡೋದಿಲ್ಲ. ರೇರ್ ಕೇಸಸಲ್ಲಿ ಕೆಲವೊಮ್ಮೆ ಆಗಿರ್ಬೋದಿರುತ್ತೆ, ಬಟ್ ಮೆಜಾರಿಟಿ ಪರಿಗಣನೆ ಅಂತೂ ಆಗೋದಿಲ್ಲ. ಸೊ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಇನ್ನು ಯಾರನ್ನ ಪರಿಗಣಿಸ್ತಾರೆ ಅಂದರೆ ಸ್ಟಾರ್ ಮಾರ್ಕ್ಗಳು ಥರ್ಡ್ ರೌಂಡು ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಎಲ್ಲ ರೌಂಡಲ್ಲೂ ಸ್ಟಾರ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ, ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಪರಿಗಣನೆ ಆಗ್ತೀರಾ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ, ಥರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿಲ್ಲ, ಸ್ಟಾರ್ ಮಾರ್ಕ್ ಬಂದಿತ್ತು ಅಂತಕ್ಕಂಥ ಅಭ್ಯರ್ಥಿಗಳನ್ನ ಪರಿಗಣಿಸ್ತಾರೆ ಅಂತ ಹೇಳಿದ್ದೀನಿ. ನಂತರದಲ್ಲಿ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿರುವಂಥ ಅಭ್ಯರ್ಥಿಗಳು ನಿಮ್ಮನ್ನು ಪರಿಗಣಿಸ್ತಾರೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು ಸೀಟ್ ಸಿಗದೇನೆ ಸ್ಟಾರ್ ಮಾರ್ಕ್ ಬಂದು ನಂತರ ಥರ್ಡ್ ರೌಂಡಲ್ಲಿ ಮಾತ್ರ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡಿದರೆ ನಿಮ್ಮನ್ನು ಪರಿಗಣಿಸ್ತಾರೆ. ಓಕೆ, ಈಗ ಅಭ್ಯರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಥರ್ಡ್ ರೌಂಡಲ್ಲಿ ಸ್ಟಾರ್ ಇತ್ತು ಅನ್ಕೊಳ್ಳಿ, ಅಂದರೆ 3 ರೌಂಡ್ಸ್ಗಳ ಪೈಕಿ ಯಾವುದೋ ಒಂದು ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿತ್ತು, ನಂತರ ರೌಂಡ್ಸ್ ಸ್ಟಾರೇ ಬರ್ತಿದೆ, ಆ ಒಂದು ಅಭ್ಯರ್ಥಿಗಳನ್ನ ಕೂಡ
ಪರಿಗಣಿಸ್ತಾರೆ. ನೀವು ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡಿದರೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಅಭ್ಯರ್ಥಿಗಳನ್ನ ಪರಿಗಣಿಸ್ತಾರೆ. ನಂತರದಲ್ಲಿ ಇನ್ನು ಒಂದು ಅವಕಾಶನ ಕೂಡ ಕೊಟ್ಟಿದ್ದಾರೆ. ಯಾವೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ವೆರಿಫಿಕೇಷನ್ನೇ ಮಾಡಿಸಿರಲ್ಲ ಆ ಅಭ್ಯರ್ಥಿಗಳು ಕೂಡ ಪರಿಗಣಿಸ್ತಾರೆ. ಬಟ್ ನೀವು ಅದಕ್ಕೆ ಸಂಬಂಧಪಟ್ಟಂತೆ ವೆರಿಫಿಕೇಷನ್ಗೆ ಹಾಜರಾಗುವ ಮುಖಾಂತರ ಜನವರಿ 17, 2026 ತನಕ ಅಭ್ಯರ್ಥಿಗಳು ಅವಕಾಶ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿನೂ ಕೂಡ ಅಲ್ಲಿ ತನಕ ಎಲ್ಲ ಅಭ್ಯರ್ಥಿಗಳು ಮಾಡಬಹುದಾಗಿರುತ್ತೆ. ಅಪ್ಲಿಕೇಶನ್ ಹಾಕಿ ವೆರಿಫಿಕೇಷನ್ ಆಗಬೇಕು ಅಂತಕ್ಕಂಥ ಗೊತ್ತಿಲ್ಲದಿರುವಂಥ ಅಭ್ಯರ್ಥಿಗಳಿದೆಯಲ್ಲ ಅವರು ಮತ್ತೆ ಅಪ್ಲಿಕೇಶನ್ ಹಾಕಿ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರಿತ್ತಲ್ಲ ಆ ಅಭ್ಯರ್ಥಿಗಳು ಕೂಡ ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಸರಿಯಾದ ರೀತಿ ಅದನ್ನೆಲ್ಲ ಸರಿಪಡಿಸ್ಕೊಂಡ ನಂತರದಲ್ಲಿ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅರ್ಹರಿರ್ತೀರ. ನಿಮ್ಮನ್ನು ಕೂಡ ಪರಿಗಣಿಸ್ತಾರೆ. ಯಾಕಂದರೆ ನಿಮ್ಗೆ ಯಾವುದೇ ರೀತಿ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರೋದಿಲ್ಲ. ಆ ರೀಸನ್ನಿಂದ ನೀವು ಕೂಡ ಸಂಬಂಧಿತ ನೂಡಲ್ ಸೆಂಟರ್ ಡಯಟ್ ಆಯ್ಕೆ ಮಾಡ್ಕೊಂಡಿರ್ತಿಲ್ಲ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಂದ್ಬಿಟ್ಟು ಅಲ್ಲಿ ಹೋಗೋರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ವೆರಿಫಿಕೇಷನ್ನ ಮಾಡಿಸ್ಕೋಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಡಿಯೋಸ್ಗಳಿದ್ದಾವೆ. ಜನವರಿ 17ನೇ ತಾರೀಕಿನ ಒಳಗಡೆ ಇದನ್ನು ಮಾಡಿಸಬೇಕಿರುತ್ತೆ. ಹೆಚ್ಚುವರಿ ಸಲಹೆ, ಸೂಕ್ತ ಸಲಹೆ, ಮಾರ್ಗದರ್ಶನ ಬೇಕಿತ್ತು ಅಂದರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ನೀವು ಬಿ ಎಡ್ನ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.